ಹೇಳ್ತೀನಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಮ್ಮ ಹಕ್ಕು, ಅವರ್ ರೈಟ್ಸ್ ಏನು ಹೋರಾಟ, ನಾನು ಮಂತ್ರಿ ಆದಾಗಿಂದ ವರಲಕ್ಷ್ಮಿ ಅವರ ಹೋರಾಟವನ್ನು ನಾನು ತಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರೋದು, ಅವರಾಗಲಿ ಅವ್ರ ತಂಡದ ಎಲ್ಲರೂ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೀವಿ. ನನಗೆ ಅದ್ರ ಬಗ್ಗೆ ಕಾಳಜಿನೂ ಇದೆ. ಯಾಕಂತಂದರೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಇಲ್ಲಿ ಬಂದಿದ್ದೀರಾ, ಬೆಂಗಳೂರಿಗೆ ಬಂದಿದ್ದೀರಾ. ಸರ್ಕಾರದ ಕಣ್ಣನ್ನು ತರಿಸಲಿಕ್ಕೆ, ಸರ್ಕಾರದ ಕಿವಿ ಕೇಳಿಸೋ ರೀತಿ ತಾವು ಪ್ರತಿಭಟನೆಯನ್ನು ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿದ್ದೀರಾ ಮತ್ತು ನಿರಂತರವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ಮಾಡಿದ್ದೀರಾ. ಇವತ್ತು ನಮಗೆ ಸಮಾಧಾನಕರ ಬಹುಮಾನ ಅಂತ ನಾನು ಹೇಳ್ಬೋದು. ಯಾಕಂತಂದರೆ ನಮ್ಮೆಲ್ಲರ ಹೋರಾಟನೇ ಅಂತ ಹೇಳ್ಬೋದು. ಇವತ್ತು ನಾನು ಮಂತ್ರಿಯಾಗಿ ನಿಮ್ಮನ್ನು ಪ್ರತಿನಿಧಿಸ್ತಾ ಇದ್ದೀನಿ, 35 ಲಕ್ಷ ಮಕ್ಕಳನ್ನು ಪ್ರತಿನಿಧಿಸ್ತಾ ಇದ್ದೀನಿ. ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಕರ ಬಹುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಜಾಸ್ತಿ ಮತ್ತು ಅದೇ ರೀತಿ ಸಹಾಯಕಿಯರಿಗೆ 750 ರೂಪಾಯಿ ಗೌರವಧನವನ್ನು ಜಾಸ್ತಿ ಮಾಡಿದ್ದಾರೆ, ಇವತ್ತು ಘೋಷಣೆ ಮಾಡಿದ್ದಾರೆ. ನಮ್ಮ ಒಂದು ಬೇಡಿಕೆ ಕೋರಿಕೆ ಏನಿತ್ತು ಅಂತಂದರೆ 2,000 ರೂಪಾಯಿಯನ್ನು ಜಾಸ್ತಿ ಮಾಡಿ 1,500 ಸಹಾಯಕಿಯರಿಗೆ ಕೊಡಿ ಅಂತ ನಮ್ಮ ಬೇಡಿಕೆ ಇತ್ತು. ಆಗಲಿ, ಆದರೆ 2017ರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗೌರವಧನ ಹೆಚ್ಚು ಮಾಡಿದ್ರು. ಈಗ 2025ರಲ್ಲಿ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗಲೇ ನಮ್ಮ ಗೌರವಧನ ಹೆಚ್ಚಾಗಿದೆ. ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂಥ ಇದಕ್ಕೆ ಹೋಗೋದು ಬೇಡ. ನಮ್ಮ ಹೋರಾಟ, ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ. ಖಂಡಿತವಾಗ್ಲೂ ನಾವೇನು ನಿಮಗೆ ಭಾಷಣ ಕೊಟ್ಟಿದ್ದೀವಿ, ನಾನು ಈ ಇಲಾಖೆಯ ಮಂತ್ರಿ ಇರುವಷ್ಟು ದಿನ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನಾಗಲಿ, ತಮ್ಮ ಕೂಗನ್ನು ನಾನು ಅಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀನಿ. ಮುಂಬರುವಂಥ ದಿನದಲ್ಲಿ ಇನ್ನೂ 1,000 ಜಾಸ್ತಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಪ್ರಯತ್ನವನ್ನು ಮಾಡೋಣ. ಮತ್ತು ಗ್ರ್ಯಾಚ್ಯುಟಿ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಪ್ರಾಯೋಗಿಕವಾಗಿ, ಸಾಂಕೇತಿಕವಾಗಿ ನಾಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ 8ನೇ ತಾರೀಕು ನಾಳೆ ಅದನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇನ್ನು ನಿರ್ಗಂಟು ಬಗ್ಗೆ ತಾವೆಲ್ಲರೂ ನನಗೆ ಇದರಲ್ಲಿ ಹೇಳಿದ್ರಿ. ಬಜೆಟ್ ಸ್ವಲ್ಪ ಸಮಸ್ಯೆ ಇತ್ತು, ಈಗ ಬಜೆಟ್ ಎಲ್ಲ ಆಗಿ ಅದು ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಅದು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಯಲ್ಲಿ LKG UKG ಅದು ನನ್ನ ಮಹತ್ವಾಕಾಂಕ್ಷೆಯ ಒಂದು ಕನಸಿನ ಕೂಸು. ತಮಗೆಲ್ಲರಿಗೂ ಗೊತ್ತಿದೆ, ಈಗ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ 250 ಅಂಗನವಾಡಿಗಳಲ್ಲಿ